ಚಿರುನ ಈಶಾ ಫೌಂಡೇಶನ್ಗೆ ಒಂದಿಷ್ಟು ತಿಂಗಳು ಕಳಿಸ್ಬೇಕಂತ ಅನ್ಕೊಂಡಿದೀನಿ. ಏನಿಲ್ಲ, ಬರೀ ರೀಲ್ಸ್ ನೋಡ್ಕೊಂಡು ಹೋಗೋದು, ಯಾರ ಹತ್ರ ಚಾಟ್ ಮಾಡೋದು. ಅಪರೂಪಕ್ಕೆ ಆತರ ರೇರ್ ಮೂಮೆಂಟ್ಸ್, ಬರೀ ಅದೃಷ್ಟ ಅಥವಾ ರನ್ ಟುವರ್ಡ್ಸ್ ಹಿಮ್. ಓಕೆ, ಯಾ ಬಟ್ ಸ್ಲೋ, ಯಾ ಲೈಕ್ ದಟ್. ಕಲಿದಲ್ಲೇ ಇರೋರು ಡಿಫ್ರೆನ್ಸ್ ಏನಂತ ತೋರಿಸ್ತೀನಿ. ಇಲ್ಲಿರೋ ಮಣ್ಣ ಇದ್ರೊಳಗೆ ಹಾಕೋದು ಗೈಸ್, ಅಲ್ಲಿ ಡೆಮೋ, ಇಲ್ಲಿ ರಿಯಲ್. ಚಿರು ಸ್ಪೆಷಲ್ ಪರ್ಸನ್ ಹೇಳಿದ್ರು, ಇದು ತುಂಬಾ ಪವರ್ಫುಲ್ ಗಾಡು, ಬೇಡ್ಕೋಬ ಚೆನ್ನಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಣ್ಣ ಬಂದಿರೋದು. ಪ್ಯಾನ್ ಕಲಿ ಜಾಬಿಡ್ತು ಗೈಸ್. 200 ಕಂಟೆಂಟರ್ಸ್ ಮಧ್ಯೆ ಗೆದ್ದು ಬಂದಿರುವ ಸುದೀಪ್ ಸ್ಪೀಕ್ಸ್ ಗೈಸ್. ಟೋಟಲ್ ಒಳಗಡೆ 100 ಜನ ಏನೋ ಇದ್ರೇನೋ, 150 ಜನ ಇದ್ರು, 80 ಜನ ಇದ್ರು. ಅಷ್ಟರಲ್ಲಿ ಫಸ್ಟ್ ಬಂದಿದ್ದೀನಿ, ಖುಷಿ ಆಗ್ಬಿಡ್ದೆ ಅಪ್ಪ. ವಿನ್ನರ್ ಲಾಸ್ಟ್. ನಾನು ಏನೋ ಹೊಸ ಆಟ ಎಲ್ಲ ಆಡ್ತಾ ಇವ್ರೆ. ಡ್ಯಾನ್ಸ್ ಮಾಡು.
ಆಡಕ್ಕೆ ಹೋದೆ, ಬಿದ್ದೆ, ಪ್ಯಾಂಟ್ ಗಲೀಜಾಯ್ತು. ನಾವಮ್ಮ ನೋಡ್ತಾರೆ ಎಂತ ಮಾಡಕ್. ಅದು ಕರೆಕ್ಟೇ, ಬಟ್ ಆದ್ರೂ ಅಲ್ಲಿ ಜಾರುತ್ತ ಅಂತ ಅನ್ಕೊಂಡಿರಲಿಲ್ಲ. ಗೆದ್ದಿದ್ದೀನಿ ಕರೆಕ್ಟು. ಒಬ್ಬ ಸಖತ್ ಎಕ್ಸ್ಪೀರಿಯನ್ಸ್, ಕ್ರೇಜಿ ಆಗಿತ್ತು, ಖುಷಿ ಆಗ್ಬಿಟ್ಟು. ಇವ್ನು ಆಡೋ ಅಂದರೆ ನೋಡಿನೇ ಕಣ್ ತುಂಬಿಸ್ಕೊಂಡೆ. ಇವಾಗ ಬ್ರೇಕ್ ಟೈಮ್, ಸ್ವಲ್ಪ ರೆಸ್ಟ್ ಮಾಡುವ ಗೈಸ್. ನಾನು ಗೇಮ್ ಮಾಡ್ಬೇಕಾದ್ರೆ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಸೆಷನ್ ಒಳಗಡೆ ಮೈಕ್ ಕೊಡ್ತಿದ್ರು ಎಲ್ರಿಗೂ ಮಾತಾಡೋಕ್ಕೆ, ಅಂದರೆ ನೀವೇ ಮಾತಾಡ್ತೀರಾ ಮಾತಾಡಿ ಅಂತ. ನಾನು ಮಾತಾಡಿಲ್ಲ ನಾನು, ಬಿಕಾಸ್ ಇಂಗ್ಲೀಷ್ ಫ್ಲೂಯೆಂಟ್ ಇಲ್ಲ. ಅಂದರೆ ಒಂಥರ ಹೇಳ್ಬಿಡ್ತೀನಿ ಇಂಗ್ಲೀಷಲ್ಲಿ, ಏನು ಸೆಂಟೆನ್ಸ್ನ ಪ್ರಾಪರ್ ಬಂದಿಲ್ಲ ಅಂದರೆ ಆಗಬೇಕು ಅಂದ್ಬಿಟ್ಟು ಮಾತಾಡಲಿಲ್ಲ. ಬಟ್ ಎಲ್ಲರೂ ನನ್ನ ಕಡೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಇತ್ತು. ಅದಕ್ಕೆ ಗೇಮಲ್ಲಿ ಕೊನೆವರೆಗೂ ಆಡಿದೆ, ಫಸ್ಟ್ ಪ್ಲೇಸ್ ಬಂದೆ. ಹಾಗೆ ಒಂದರಲ್ಲಿ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಯಾವತ್ತೂ ಬಿಟ್ಕೊಡಲ್ಲ ಗೈಸ್. ಬಟ್ ನಾನು ಫಸ್ಟ್ ಪ್ಲೇಸ್ ಬಂದು ಖುಷಿ ಆಯಿತು. ಅಷ್ಟು 50-80 ಜನದಲ್ಲಿ ಫಸ್ಟ್ ಪ್ಲೇಸ್, ಸೂಪರ್ ಕ್ರೇಜಿ. ಅಪ್ರಿಷಿಯೇಟ್ ಮಾಡಿ ಗೈಸ್, ಫಸ್ಟ್ ಪ್ಲೇಸ್ ಬಂದಿದ್ದೀನಿ, ಅಪ್ರಿಷಿಯೇಟ್ ಮಾಡಿ. ನನಗೆ ಗೊತ್ತಿರಲಿಲ್ಲ ಇವ್ರು ಏನಾದರೂ ಈ ಥರ ಆಡಿಸ್ತಾರೆ ಅಂದಿದ್ರೆ ವೈಟ್ ಪ್ಯಾಂಟ್ ಹಾಕೊಂಡು ಬರ್ತಿರ್ಲಿಲ್ಲ. ವೈಟ್ ಪ್ಯಾಂಟ್ ಹಾಕೊ ಬಂದೆ. ನಾವು ಅಮ್ಮ ನೋಡ್ತಿರ್ತಾರೆ, ಬೈತಾರೆ. 5 ಗಂಟೆ ಟೈಮು, 6:30ಗೆ ನಾವು ಆದಿಯೋಗಿ ಥರ ಹೋಗಬೇಕು. ಸೊ ವಿಲ್ ಟೇಕ್ ರೆಸ್ಟ್ ಗೈಸ್. ಮತ್ತೊಂದು ಸಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು, ಯಾಕಂದರೆ ಸಿಕ್ಕಾಪಟ್ಟೆ ಬೆವರಿತ್ತು. ಅದಕ್ಕೆ ಮತ್ತೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೊಂದು ಖುಷಿ ಏನಂದರೆ ಗೈಸ್, ಫುಲ್ಲು ಕ್ಲೀನ್ನೆಸ್ಸು, ಸಖತ್ ಕ್ಲೀನ್ನೆಸ್ಸು. ಅದೊಂದು ಮಾತ್ರ ಖುಷಿ. ವೆಲ್ಕಮ್ ಪಾಯಿಂಟ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿದ ತಕ್ಷಣ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಬಸ್ ಇರುತ್ತೆ. ಆ ಬಸ್ ಹತ್ಕೊಂಡು ಸೀದಾ ಆದಿಯೋಗಿ ಹೋಗ್ಬೇಕು ನಾವು ಗೈಸ್. ಇನ್ನೊಂದೇನೆಂದರೆ, ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಮ್ಮ ಚಿರು ಸೊಟ್ಕಾಲು ಗೈಸ್, ಚೊಟ್ಕಾಲು. ಹಿಂಗೆ ಗೊತ್ತಾ, ನಾವೆಲ್ಲ ಹಿಂಗೆ ಸ್ಟ್ರೈಟ್ ನಡೀತೀವ, ಚಿರು ಹಂಗಲ್ಲ. ಹೌದಾ? ಬ್ಯಾಗಿ ಹಾಕಿರೋದು ಹಿಂಗೆ ಹೋಗೋದು ಅವನು. ಬ್ಯಾಗಿ ಹಾಕಿದ್ರು ಹಾಕಿಲ್ಲ ಅಂದ್ರು ಅವ್ನು ಹೋಗೋದು ಹಿಂಗೆ ಹೋಗ್ಬಿಡ್ತಾನಿಗೆ. ಒಬ್ಬೊಬ್ರು ಹಿಂಗೆ ನಡೀತಾರೆ ನೋಡಿದ್ದೀರಾ, ಒಬ್ಬೊಬ್ರು ಹಿಂಗೆ ಒಳಗಡೆ. ನಮಗೆ ಸ್ಟ್ರೈಟ್ ನಡೆದ ಅಭ್ಯಾಸ ನನಗೆ. ಇವ್ ಚಿರು, ನಾನು ಯಾವುದರಲ್ಲಿ ಇವನಿಗೆ ವಿಡಿಯೋ ಮಾಡ್ಕೊಡ್ತಿದ್ದೆ, ಒಂದು ವಿಡಿಯೋ ಮಾಡ್ತಿದ್ದೆ. ಆ ವಿಡಿಯೋ ನಡ್ಕೊಂಬರ್ಬೇಕಾದ್ರೆ ಗೊತ್ತಾಯ್ತು ನನಗೆ ಅವಾಗ. ಇಲ್ಲ ಚಪ್ಪಲಿ ಹಂಗೆ ಅಂಥದ್ದಿಲ್ಲ. ನಾನು ಆ ಥರ ಚಪ್ಪಲಿ ಹಾಕೈತೆ, ಹಂಗೆ ನಡೆಯಲ್ಲ ನಾನು. ನಮ್ಮ ಬಸ್ಸು ಹತ್ತುತ್ತಾ ಇದ್ದೀವಿ, ಬಸ್ಸಿಂದ ಇಳ್ತಿದ್ದೀವಿ ಗೈಸ್. ಹಂಗೆ ಹಿಂಗೆ ಬಸ್ಸಿಂದ ಈ ಕಡೆ ಬಂದರೆ ಲಾಸ್ಟ್ ಟೈಮ್ ಬಂದಾಗ ಎಂಥ ಕ್ರೌಡ್ ಅಂದರೆ, ಇಲ್ಲಿಂದ ಅಲ್ಲಿವರೆಗೂ ಕ್ರೌಡ್ ಇತ್ತು. ಇಲ್ಲಿಂದ ನಾವು ಅಲ್ಲೆಲ್ಲೋ ಆಸ್ ಬಂದು ಒಳಗಡೆ ಹೋಗಿದ್ವಿ ನಾವು. ಆ ಥರ ಇತ್ತು. ಬಂದು ಕುತ್ಕೊಂಡಿದ್ದೀವಿ. ಇವಾಗ ಲೈಟಿಂಗ್ಸ್ದು ಅಂದರೆ ಶೋ ಇದೆಯಲ್ಲ, ಅದು ಶುರು ಆಗುತ್ತೆ. ಇಲ್ಲಿ ಕಾರ್ಪೆಟ್ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾರ್ಪೆಟ್ ಹಾಕಿದಾರಲ್ಲ, ಇದೆಲ್ಲ ಕಂಪ್ಲೀಟ್ ಕ್ರಿಯೇಟರ್ಸಿಗೆ ಮಾತ್ರ. ನಾನು ಮಹಾಶಿವರಾತ್ರಿಗೆ ಬಂದಾಗ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಆ್ಯಂಡ್ ಸದ್ಗುರು ಅವರೆಲ್ಲ ಇಲ್ಲಿ ಮಾತಾಡ್ತಿದ್ರು. ಇವತ್ತು ಲೈಕ್ ಇಷ್ಟು ಮುಂದೆಯಿಂದ ಕಣ್ಣಾರೆ ನೋಡ್ತಾ ಇದ್ದೀನಿ. Unparalleled contribution to humanity, the science of yoga. Over 15,000 years ago, a being appeared in the upper regions of Himalayas. In all its profundity, where one half of him is not of the past. ಗೈಸ್ ಇಲ್ಲಿ ಮುಗೀತು ಆ್ಯಂಡ್ ಒಂದು ಫೋಟೋ ಹಿಡಿದ್ರು. ಏನು ಕ್ರೇಜ್ ಆಗಿ ಹಿಡಿದ್ರು ಅಂದರೆ, ಬ್ರೋ ವಾಟ್ಸ್ ಯುವರ್ ನೇಮ್ ಬ್ರೋ?
ಅಕ್ಷತ್ ನಮಸ್ಕಾರಂ ತುಂಬ ಚೆನ್ನಾಗಿ ಹಿಡಿದ್ರು ಗೈಸ್. ನಾನೇ ಅನ್ಬಿಲೀವಬಲ್, ನನಗೆ ಈ ಥರ ಎಲ್ಲ ಬಂದು ಏನೋ ಸಖತ್ತಾಗಿ ಹಿಡಿದ್ರಲ್ಲ ಅಂದ್ಬಿಟ್ಟು. ನಾಳೆ ಬೆಳಗ್ಗೆನೂ 6 ಗಂಟೆಗೆ ಬರ್ತೀವಂತೆ. ಅದಕ್ಕೆ ಬ್ರೋ ಇವ್ರನ್ನ ಕರ್ಕೊಬರ್ಬೇಕು ಬ್ರೋ, ಮಿಸ್ ಮಾಡಾಗಿಲ್ಲ ನೀವು. ಇಲ್ಲಿಗೆ ನಾಳೆ ಬೆಳಗ್ಗೆ ಬರ್ತೀವಂತೆ. ಓಕೆ ಅಲ್ಲ? ತುಂಬ ಚೆನ್ನಾಗಿ ಇಟ್ಬಿಡು. ಥ್ಯಾಂಕ್ ಯು ಬ್ರೋ. ಗೈಸ್ ನನಗೆ ಇಲ್ಲಿ ಅದಕ್ಕೆ ಖುಷಿ ಆಗೋದು, ವಾಲಂಟಿಯರ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಖುಷಿ ಆಗ್ಬಿಡ್ತೀನಿ. ಬ್ರೋ ಯು ಟೋಲ್ಡ್ ಅಕ್ಷತ್ ರೈಟ್? Yes, Akshat. I'm volunteer here. ಐ ಗಾಟ್ ಇಟ್ ಬ್ರೋ. ಸೊ ತುಂಬ ಲೈಕ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಖುಷಿ ಆಗ್ಬಿಡ್ಬೇಕು ಹಂಗೆ. ಟುಮಾರೋ ಬ್ರೋ 6 AM. 6 AM. 6 AM. ಎಸ್ ಡನ್. We ಓಕೆ have ಬ್ರೋ. sunrise on this side. ದಿಸ್ ಸೈಡ್ ಸನ್ರೈಸ್. ಓಕೆ ಡನ್. ಗೈಸ್ ಇದು ಸಿಕ್ಕಿರ್ಲಿಲ್ಲ ಅಣ್ಣಂಗೆ, ಫೈನಲಿ ಸಿಕ್ಕೈತೆ. ಸೊ ಇವಾಗ ಅವನ ಹೆಸರು ಬರ್ಕೊಂಡ್ರೆ ಮುಗೀತಷ್ಟೇ. ಬೆಳಗ್ಗೆಯಿಂದ ಸಿಕ್ಕಿರಲಿಲ್ಲ, ಬಿಕಾಸ್ ಅವ್ನು ಇವಾಗ 16 ವರ್ಷ ಅಲ್ಲ, ಸಿಕ್ಕಿರಲಿಲ್ಲ. ಎಲ್ಲ ರೆಡಿ ಮಾಡ್ತಿದ್ರು, ಇವಾಗ ಸಿಕ್ತು. ಆ್ಯಂಡ್ ಇವಾಗ ವಾಪಸ್ಸು ನಮ್ಮ ರೂಮಿಗೆ ಪಯಣ. ಫೈನಲಿ ನೋಡಿ ಆಯಿತು, ಖುಷಿನೂ ಆಯಿತು. ಬೆಳಗ್ಗೆ ಊಟ ತುಂಬ ಚೆನ್ನಾಗಾಯಿತು, ಲಂಚ್ ತುಂಬ ಚೆನ್ನಾಗಾಯಿತು. ಫೈನಲಿ ಇವಾಗ ಡಿನ್ನರ್ ಟೈಮಲ್ಲಿ ಏನೇನು ಮಾಡಿದ್ರೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ. ಅಲ್ಲಿ ಕೆಳಗೆ ನೋಡಲ್ಲ ಹೆಂಗೆ ಅಕ್ಕ ಪಾತ್ರೆ ತೊಳಿತವನೆ. ಗೈಸ್ ನೈಟು ಡಿನ್ನರಿಗೆ ನೋಡಿ, ಇದು ಪಲಾವು, ಜಿಲೇಬಿ, ದೆನ್ ಒಂದು ಪಾಯಸ ಕೊಟ್ಟಿದ್ದಾರೆ, ಪೂರಿ ಜೊತೆಗೆ ಸಾಗು ಆ್ಯಂಡ್ ಸಲಾಡ್, ಸೌತೆಕಾಯಿ ಆ್ಯಂಡ್ ಇದು ಗ್ರೇಪ್ಸು. ಇದು ಇನ್ನೂ ಫಸ್ಟ್ ಟೈಮ್ ಇನ್ನೂ ನಾನು ಗ್ರೇಪ್ಸ್ ಜ್ಯೂಸಲ್ಲಿ ತಿನ್ನಲ್ಲ, ಬಟ್ ಆದರೂ ಸ್ವಲ್ಪ ಹಾಕಿ ಕೊಡಿ ಅಂದ್ಬಿಟ್ಟು ಕೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದೀನಿ. ಗೊತ್ತಿಲ್ಲ ತಿಂತೀನೋ ಇಲ್ವ ಅಂತ. ಬಟ್ ಇದು ನಮ್ಮ ನೈಟ್ ಡಿನ್ನರ್, ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಕಂಪ್ಲೀಟ್ ಕಲ್ಲು ಆವು ಟೈಪಲ್ಲೇ ಮಾಡಿರೋದು. ಇಲ್ಲೂ ಅಷ್ಟೇ, ಇಲ್ಲಲ್ಲ. ಇದನ್ನು ತೆಗಿಬೇಕಿತ್ತು, ತೆಗ್ದಿದ ತಕ್ಷಣ ಸಿಗುತ್ತೆ ನೋಡಿ. ಏನು ನೋಡಿ, ಒಬ್ಬೊಬ್ಬ ಎದ್ರೋಬೇಕು ಯಾರಾದ್ರು ನೋಡಿದ ತಕ್ಷಣ. ಎಲ್ಲ ಊಟ ಮಾಡಾದ್ಮೇಲೆ ಈ ಥರ ವಾಕಿಂಗ್ ಮಾಡ್ತಾರಲ್ಲ. ಒಂದು ಸ್ವಲ್ಪ ಜನ ಗೈಸ್ ಎಲ್ಲರೂ ಒಂದು 21 ಡೇಸು ಅಥವಾ 15 ಡೇಸು ಈ ಥರ ಇದಕ್ಕೆ ಅಂತಲೇ ಬಂದಿರ್ತಾರೆ ಅವರು. ಸೊ ಬಂದು ಕೂತ್ಕೊಂಡು ಆಶ್ರಮದಲ್ಲಿದ್ದು ಕಲಿತು ಓಡಾಡಿ ವಾಕಿಂಗ್ ಮಾಡಿ ಎಲ್ಲನೂ ಮಾಡಿ ಕಲಿತು ಹೋಗ್ತಾರೆ. ಆ ಥರದವರು ತುಂಬ ಜನ ಇದ್ದಾರೆ ಇಲ್ಲಿ. ಪಕ್ಕ ಬೆಸ್ಟ್ ಫೀಲ್ ಕೊಡುತ್ತೆ ಒಟ್ಟಿನಲ್ಲಿ. ನಾವು ಒಂದಿನಕ್ಕೆ ಈ ಥರ ಫೀಲ್ ಮಾಡ್ತಾ ಇದ್ದೀವಿ, ಅವ್ರು 15 ದಿನ ಫುಲ್. ಬಟ್ ಅಂದರೆ ನಮಗೆ ಈಗ ಬೆಂಗಳೂರಲ್ಲಿ ಇದ್ದು ಅಭ್ಯಾಸ ಆಗಿ ಇಲ್ಲಿ ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಕಷ್ಟ. ಇಲ್ಲಿ ಬಂದಮೇಲೆ ಹೊಸ್ದಾಗಿ ಅನಿಸುತ್ತೆ, ವಾವ್ ಅನಿಸುತ್ತೆ. ಬಟ್ ಸ್ವಲ್ಪ ದಿನ ಆದಮೇಲೆ ಮತ್ತೆ ವಾಪಸ್ ನಮಗೆ ಬೆಂಗಳೂರೇ ಬೇಕು ಅಂತ ಅನಿಸ್ಬಿಡುತ್ತೆ. ಹಂಗೆ ಇರೋಷ್ಟು ದಿನ ಲೈಕ್ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ನೋಡಿಕೊಂಡು. ಗೈಸ್ ನಮ್ಮಮ್ಮ ಪ್ಯಾಂಟು ಟಿ ಶರ್ಟ್ ಹಾಕಿರೋದು. ಅಯ್ಯೋ ಮದ್ದು, ನಾನು ಇಲ್ದೇ ಇರ್ಬೇಕಾದ್ರೆ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡಿರೋದು ಮಿಂಚ್ತಾ ಇರೋದು. ಅಪ್ಪಂಗೆ ಇಂಪ್ರೆಸ್ ಮಾಡ್ತಾ ಇದೆಯಾ? ಚೆನ್ನಾಗಿ ಕಾಣ್ತಿದ್ದಿಲ್ಲಮ್ಮ ಅಪರೂಪಕ್ಕೆ. ನಾಳೆ ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ಹೋಗ್ಬೇಕು, ಸನ್ರೈಸ್ ನೋಡಬೇಕು. ತುಂಬ ಇದೆ ನಾಳೆ ನೋಡೋದು. ಇಲ್ಲಿ ನಾವು ಒಂದು 2 ದಿನ ಇರ್ಬೋದೇನೋ, ಇನ್ನೊಂದು 2 ದಿನ. ಸೊ ಇರೋಷ್ಟು ದಿನನೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಕೊಂಡು ಹೋಗ್ಬೇಕು. ಇಷ್ಟ ಗಂಟೆ ಅಲ್ಲಿ ಚಾಟ್ ಮಾಡ್ತಿದ್ದ ಗೈಸ್, ಈಗ ಬಂದ ಲವ್ ಮಾಡಬಹುದು. ಹಿಂಗೆ ಹೇಳಿದ್ರು ದುಡ್ಡು ಮಾಡಿ ನಂಬೇಡಿ. The next day. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ಟೈಮ್ ನೋಡಿ ಗೈಸ್, ಇಲ್ಲಿ 5:53ಕ್ಕೆ ಬೆಳಗ್ಗೆ ಎದ್ದು ಟಕ್ಕ ಅಂತ ಸ್ನಾನ ಮಾಡಿ ಹೊರಡೋದಿಕ್ಕೆ ರೆಡಿಯಾಗಿದ್ದೀವಿ. ಆ ಕಡೆ ಹುಡುಗ ಆತ ರೆಡಿಯಾಗಿದ್ದಾನೆ. ಈ ಕಡೆ ನಾನು ನನ್ನ ಈ ಒಂದು ಟೀ ಶರ್ಟು ಈಶಾಗಂತಾನೆ, ಅಂದರೆ ಶರ್ಟು ಇಲ್ಲ, ಇದು ಫುಲ್ ಟೀ ಶರ್ಟು ಈಶಾಗಂತಾನೆ ತೊಗೊಂಡಿದ್ದೆ ನಾನು. ಸೊ ಅದಕ್ಕೆ ಇವತ್ತು ಇದು ಮೋಸ್ಟ್ಲಿ ಪರ್ಫೆಕ್ಟ್ ಡೇ ಅನಿಸುತ್ತೆ ಅಂತ ಅಂದ್ಕೊಂಡು ಇದನ್ನು ಹಾಕ್ಕೊಂಡಿದ್ದೀನಿ. ನೆನೆ ನಾನು ಟೀ ಶರ್ಟ್ ಹಾಕಿದ್ದೆ, ಅವ್ನು ಶರ್ಟ್ ಹಾಕಿದ್ದೆ. ಇವತ್ತು ನಾನು ಈ ಥರ ಹಾಕಿದ್ದೀನಿ, ಅವ್ನು ಟೀ ಶರ್ಟ್ ಹಾಕೊಂಡೆ. ಗೈಸ್ ನಮ್ಮ ರೂಮಲ್ಲಿರೋ ಕಾರ್ಡು ತುಂಬ ಇಂಪಾರ್ಟೆಂಟು. ಇವರು ನಮಗೆ ಹೇಳಿದ್ರು, ಏನೋ ಕೊಟ್ಬಿಟ್ಟೋಗಿ ಏನೋ ಅಲ್ಲಿ ಕೆಳಗಡೆ ರಿಸೆಪ್ಷನ್ ಥರ ಇದೆ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟೋಗಿ ಅಂತ ಹೇಳಿದ್ರು. ಬಟ್ ಆದರೂ ನಾವು ಕೊಡ್ದಲ್ಲೇ ಇಲ್ಲೇ ಇಟ್ಕೊಂಡಿದ್ದೀವಿ. ಇದನ್ನು ನಾನು ನನ್ನ ಮೊಬೈಲ್ ಬ್ಯಾಕ್ ಕೇಸಲ್ಲಿ ಇಟ್ಕೊಂಡು ನೀಟಾಗಿ ಸೇಫಾಗಿ ಹಾಕ್ಬಿಟ್ಕೋತೀವಿ. ಆ್ಯಂಡ್ ಇವಾಗ ಪ್ಲ್ಯಾನ್ ಏನಂದರೆ, ನಾವು ಇವಾಗ ಹೋಗ್ತಿರೋದು ಆದಿಯೋಗಿ ಹತ್ರ. ಅಲ್ಲಿ ಹೋಗಿದ ತಕ್ಷಣ ಸನ್ರೈಸ್ ಆಗುತ್ತೆ. ಸೊ ಈ ಕಡೆಯಿಂದ ಸನ್ರೈಸ್ ಆಗುತ್ತಂತೆ ಹೇಳಿದ್ರು.
ತುಂಬ ಒಳ್ಳೆ ವ್ಯೂ ಇರುತ್ತೆ, ಸಖತ್ತಾಗಿರುತ್ತೆ ಅಂದ್ರೆ. ಬನ್ನಿ ಹೋಗುವ. ಸರ್ ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ನಮ್ಮ ಚಿರು 6 ಗಂಟೆಗೆ ಎದ್ಬಿಟ್ಟವನೇ. ಒಬ್ಬೊಬ್ಬೊಬ್ಬ ಮಲ್ಗಿರ ಗೈಸ್. ಈ ಚಿಕ್ಕ ಮಕ್ಳಿಗೆ ಮೊಬೈಲ್ ಕೊಟ್ಟು ಹಾಳು ಮಾಡಿಬಿಟ್ಟಿದ್ದೀವಿ. ನಾನು 10:15 10:45 ಮಲ್ಕೊಂಬಿಟ್ಟೆ. ನಾನು ಇವ್ನಿಗೆ ಹೇಳ್ದೆ ವೆಯ್ಟ್ 10:45 ಮಲ್ಕೊಂಬಿಟ್ಟೆ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಹೇಳ್ದೆ ಇವ್ನು ಹೆಂಗಿದ್ರು ಲೇಟ್ ಮಲ್ಕೋದ ಅಂತ ನನಗೆ ಗೊತ್ತು. ಏನೋ ಮಲ್ಗೋಕ್ಕಿಂತ ಮುಂಚೆ ನನಗೆ ಹೇಳು, ಬ್ಲಾಗ್ನ ಎಕ್ಸ್ಪೋರ್ಟಿಗೆ ಬಿಟ್ಟಿದ್ದೀನಿ, ಒಂಚೂರು ಹೇಳು ಅಂತ ಹೇಳಿದೆ. ನನ್ನ ಮಗ ಒಂದ್ಸಲಿ ಹೇಳ್ದ, ಅದಿನ್ನೂ ಆಗಿರಲಿಲ್ಲ. 2ನೇ ಸಲ ನಾನೇ ಎದ್ರು 60 ನಾವು 2ನೇ ಸಲ ನಾನೇ ಎದ್ಬಿಟ್ಟೋಗಿದ್ದೆ. ನಾನೇ ಎದ್ದು ಬ್ಲಾಗ್ನ ಎಕ್ಸ್ಪೋರ್ಟ್ಗೆ ಇಟ್ಟು ಆಮೇಲೆ ಡ್ರೈವ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡಿ ಮಲ್ಕೊಂಡೆ. ಅಲ್ಲಿವರೆಗೂ ಫೋನ್ ನೋಡ್ತಿದ್ದ ಅವನು. ಏನಿಲ್ಲ, ಬರೀ ರೀಲ್ಸ್ ನೋಡ್ಕೊಂಡು ಹೋಗೋದು, ಯಾರ ಹತ್ರ ಚಾಟ್ ಮಾಡೋದು, ರೀಲ್ಸ್ ನೋಡ್ಕೊಂಡು ಹೋಗೋದು, ಚಾಟ್ ಮಾಡ್ಕೊಂಡು ಹೋಗೋದು. ಬೆಳಗಿನ ವ್ಯೂ ನೋಡಿ ಗೈಸ್. ಆ ಸೌಂಡ್ ಕೇಳಿಸ್ಕೊಳ್ಳಿ. ವಿತೌಟ್ BGM. ಅದೇ ಒಂಥರ ಚಂದ. ಏನು ಈ ಥರ ಇಲ್ಲೋ ಅನ್ನಾಗಿಲ್ಲ, ಎಲ್ಲನೂ ಇದೆ. ಕ್ಲಿನಿಕ್, ಹೆಲ್ತ್ ಇಶ್ಯೂ, ಕಾಟೇಜು, ಹಾಲು, ವೆಲ್ಕಮ್ ಪಾಯಿಂಟು, ಆದಿಯೋಗಿ, ಧ್ಯಾನಲಿಂಗ ಎಲ್ಲ ಇದೆ. ನಂಗೆ ನಿನ್ನೆ ಒಂದು ಪಕ್ಷಿ ಬಂದ್ಬಿಟ್ಟು ನನ್ನ ಹತ್ರ ಮೆಲ್ಲಕ್ಕೆ ಹಪ್ಳ ತಿನ್ಕೊಂಡು ಹೋಗ್ತಾ ನೋಡಿ, ಅದು ಸಖತ್ ಇಷ್ಟ ಆಯ್ತು. ಒಟ್ಟಿನಲ್ಲಿ ಅಪರೂಪಕ್ಕೆ ಆ ಥರ ರೇರ್ ಮೂಮೆಂಟ್ಸು ಬರೀ ಅದೃಷ್ಟ ಅಥವಾ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿದ್ದೆ ನಾನು. ಕ್ಯಾಪ್ಚರ್ ಮಾಡೋದು, ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೋಡಿ ಗೈಸ್. ಅವನ ಬಗ್ಗೆ ಹೊಗಳಕ್ ಹೋದ್ರು ನನ್ನ ಆಪೋಸಿಟ್ ಹೋಗ್ತಾನೆ. ಅದೃಷ್ಟವಂತ ಇರೋ ನಮ್ಮಿಬ್ರಿಗೆ ಆ ಥರದ್ದೆಲ್ಲ ಆಗುತ್ತೆ ಅಂತ ಹೇಳಕ್ ಬಂದೆ, ನನಗೆ ಉಲ್ಟಾ ಹೊಡಿತಾನೆ. ಥರದ್ದೆಲ್ಲ ಹೆಂಗೆ ಹೇಳಿ. ಅದಂತೂ ಸಖತ್ ಖುಷಿ ಆಯ್ತು ಒಟ್ಟಲ್ಲಿ. ಪಿಕಾಕ್ ಸೌಂಡ್ 6 ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ 6 ಗಂಟೆಗೆ ವೆಲ್ಕಮಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಅಲ್ಲಿ ನೋಡಿ ಈ ಕಡೆ ವ್ಯೂ, ಈ ಕಡೆ ವ್ಯೂ ಒಂದ್ಸಲ ನೋಡಿ, ಇದು ನೋಡಿ, ಈ ಕಡೆ ನೋಡಿ. ಅಲ್ಲಿ ಹಂದಿ ಹುಡುಕ್ತಿದ್ರು, ನೋಡಿದ್ರೆ ಇಲ್ಲ ಐತೆ ಹಂದಿ. ತುಂಬ ಸೈಕಲ್ ನಿಲ್ಸಿರ್ತಾರೆ, ಯಾರು ಬೇಕಾದರೂ ಬಂದು ಎಷ್ಟೊತ್ತಾದರೂ ಓಡಿಸ್ಬೋದು, ಯಾವುದೇ ರೀತಿ ಟೈಮ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ನೋಡಿದಾಗೆಲ್ಲ ಬಂದು ಎತ್ಕೊಂಡು ಓಡಿಸ್ತಾನೆ ಇರ್ತಾರೆ. ಆ್ಯಂಡ್ ಯಾವುದು ಟೈರು ಪಂಚರೇ ಆಗಿರಲ್ಲ. ಅದು ಬೆಟ್ಟದ ಕೆಳಗಿದೆ ರೋಡ್ ಪಕ್ಕದಲ್ಲಿ ಬಸ್ಸು, ನಮ್ಮ ಬಸ್ಸು ರೆಡಿ ಇದೆ. ಅವ್ರ ನೋಡು ನಮಗೆ ಹೇಳಲ್ಲ, ಅದೃಷ್ಟ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಎಲ್ಲ ಈ ಥರ ರೇರ್ ಮೂಮೆಂಟ್ಸ್ ಇವೆಲ್ಲ ಕ್ಯಾಪ್ಚರ್ ಆಗುತ್ತೆ. ನೋಡಿ ವಿಡಿಯೋ ಎತ್ತಿದ ತಕ್ಷಣ ಇಲ್ಲಿಂದ ಪಿಕಾಕ್ ಹಿಂಗೆ ಹೊಂಟೋಯ್ತು. ಎಲ್ಲರೂ ಬಂದಿದ್ದಾರೆ ಗೈಸ್ ಆಲ್ರೆಡಿ. ಪರವಾಗಿಲ್ಲ, ನಾವು ಒಬ್ಬರೇ ಬೇಗ ಬಂದಿದ್ವಿ ಅಂತ ಅಂದ್ಕೊಂಡ್ವಿ. ಇಲ್ಲ, ಎಲ್ಲರೂ ಬಂದಿದ್ದಾರೆ. ಸ್ಪೆಕ್ಸ್ ಹಾಕಿರೋದು ಕಣ್ಣು ಊದ್ಕೊಂಡು ಇರುತ್ತರ ಕಾಣಿಸುತ್ತೆ, ಅದಕ್ಕೆ ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಈ ಒಂದು ಔಟ್ಫಿಟ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಪೆಕ್ಸ್ ಅಂತ ಹಾಕಿರೋದು. ಬಂದೋ ಗೈಸ್, ಇದು ಬ್ಯಾಕ್ ಸೈಡಿಂದ ಕಾಣಿಸೋದು ಆದಿಯೋಗಿ. ಅದು ಇವಾಗ ಸನ್ರೈಸ್ ಆಗುತ್ತೆ. ಯಾವ ಥರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಆ ಕಡೆ ಆ ಮರಗಳು ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಅದು ಅದ್ರ ಜೊತೆಗೆ ಮೇಲ್ಗಡೆ ಕ್ಲೌಡ್ಸ್ ನೋಡಿ ಈಗ ಝೂಮ್ ಆಗ್ತೀನಿ ನೋಡಿ. ಅಮ್ಮ ಕ್ರೇಜಿಯಾಗಿ ಕಾಣ್ತೈತೆ ಆ ವ್ಯೂ ಇದು. ಗುಡ್ ಮಾರ್ನಿಂಗ್. ನಮಸ್ಕಾರ. ನಿಮಗೆ ಗುಡ್ ಮಾರ್ನಿಂಗ್. ಇವಾಗ ಎಂತ ಪ್ಲಾನು? ಇಲ್ಲ, ನಾವು 1 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದ್ಮೇಲೆ ಟೆಂಪಲ್ಸ್ ಹೋಗ್ತೀವಿ. ಓಕೆ. ಹಾಂ ಸೂರ್ಯಕುಂಡ. ವೆರಿ ಸಕ್ಷತ್ ಬ್ರೋ. ಕಮಿಂಗ್. ನೋಡಿ ಕ್ಲೌಡ್ಸ್ ನೋಡ್ತಿದ್ರೆ ಒಂಥರ ಖುಷಿ ಆಗ್ತಿದೆ ಗೊತ್ತಾ. ಅದು ಹಿಂಗೆ ಬರ್ತೈತಲ್ಲ ಈ ಕಡೆಗೆ. ಮೌಂಟೇನ್ ಕವರ್ ಆಗುತ್ತೆ. ಓ, ಸನ್ರೈಸ್ ಯಾವ ಕಡೆ ಆಗ್ತೈತೆ ಅಲ್ಲಿ ಗೈಸ್. ಅದೇ
ಗೈಸ್ ಒಳ್ಳೊಳ್ಳೆ ಶಾರ್ಟ್ಸ್ ಇಟ್ಕೊಡ್ತಾರೆ ಗೈಸ್. ಖುಷಿ ಆಗ್ಬಿಟ್ಟಿದ್ದೀನಿ. ವಾಲಂಟಿಯರ್ನ ಇಲ್ಲಿಗೆ ಬಂದಾಗೆಲ್ಲ ಯಾಕೆ ಅಷ್ಟು ಖುಷಿ ಆಗುತ್ತೆ ಅಂದರೆ ವಾಲಂಟಿಯರ್ನ ನೋಡಿದಾಗ ಖುಷಿ ಆಗುತ್ತೆ ಗೈಸ್. ಇವಾಗ ಹಿಡಿತವ್ರೆ ಶಾರ್ಟ್ಸ್, ನಾನು ಇನ್ಸ್ಟಾಗ್ರಾಮ್ ಮಾಡ್ಕೊಂಡ್ಬರ್ತೀನಿ, ಕ್ರೇಜಿಯಾಗಿ ಹಿಡಿತವ್ರೆ. ನಾನು ಇವ್ರನ್ನೆಲ್ಲ ನೋಡ್ತಿದ್ರೆ ಇವನ್ನ ನೆನ್ಸ್ಕೊತಾ ಇದ್ದೀನಿ, ಎಂತ ಸಾವು ಎಂತ ಮಾಡೋದಿಲ್ಲ ಅಂತ. ಎಷ್ಟು ಒಳ್ಳೊಳ್ಳೆ ಶಾರ್ಟ್ಸ್ ಹಿಡಿತಿದ್ರು ಗೊತ್ತಾ, ಖುಷಿ ಆಗ್ಬಿಡ್ತದೆ ನನಗೆ. ಈ ಥರ ಲೈಕ್ ನನ್ ಕೊನೆ ಟೈಮ್ ತಲೆ ಹೊಡಿಲ್ಲ ಅಂದ್ರೆ ಈ ತರ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಹಿಂಗ್ ಮಾಡ ಹಂಗ್ ಮಾಡ ಅಂತ ಹೇಳಿದಾಗ ಲೈಕ್ ಖುಷಿ ಆಗುತ್ತೆ. ಅವಾಗ ಇನ್ನೂ ಮಾಡ್ಬೇಕು, ಏನು ಒಳ್ಳೊಳ್ಳೆ ಶಾರ್ಟ್ಸ್ ತಗೋಬೇಕು ಅಂತ ಅನ್ಸುತ್ತೆ. ಲೇ ಗೈಸ್ ಒಂದು ಡ್ರೋನ್ ಶಾರ್ಟ್ಸ್ ತಗೋತಾ ಇದ್ದೀನಿ ಗೈಸ್. ಅವರು ಕೂಡ ಬಿಹಾರಿಂದ ಕ್ರಿಯೇಟರು. ಒಂದು 2 ಕ್ಲಿಪ್ಪು ಹಿಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಒಂದ್ಸಲಿ ಕೂರ್ಗಲ್ಲಿ ಒಂದು 2 ಡ್ರೋನ್ ಶಾಟ್ ಹಿಡ್ಕೊಂಡಿದ್ದೆ. ಅದ್ ನೋಡಿದ್ರೆ ಅವ್ರು ಕಲ್ಸೇ ಇರ್ಲಿಲ್ಲ ನನಗೆ. Okay, now you have to run towards him, okay? Yeah, but slow. Yeah, like that. But wait, yeah. Come back. Already face him. When I say start, then you start, okay? Okay, start. Run. ಗೈಸ್ ಗಾಳಿ ಎಷ್ಟು ಜೋರಾಗಿ ಬೀಸ್ತೈತೆ ಅಂದ್ರೆ ಯಪ್ಪ ನೋಡಿ, ಅದು ಡ್ರೋನೇ ಆ ಕಡೆಗೆ ಹೊಂಟೋಗ್ಬಿಡ್ತಿದ್ದು. ಸೊ ಅದಕ್ಕೆ ಮತ್ತೆ ವಾಪಸ್ ಮೆಲ್ಲಕ್ಕೆ ಲ್ಯಾಂಡಿಂಗ್ ಮಾಡಿದ್ದಾರೆ ಗೈಸ್. ಇನ್ನೊಂದು ಡ್ರೋನ್ ಶಾಟ್ ಹಿಡಿತಾ ಇದ್ದೀವಿ. ಅವರು ಕೂಡ ಕ್ರಿಯೇಟರ್ ಆ್ಯಂಡ್ ಇದ್ರ ಒಂದು ಡ್ರೋನ್ ಶಾಟ್ಸ್ ಕ್ರೇಜಿ ಆಗಿತ್ತು ಅನ್ಕೊಳ್ಳಿ. ಅವ್ರೇನಾದ್ರು ಕಳ್ಸಿಕೊಟ್ಬಿಟ್ರೆ ಪಕ್ಕ ಅಪ್ಲೋಡೆ. You want to shot like backside and then back. ಗೈಸ್ ಬಂತು ಡ್ರೋನ್ ಶಾಟ್ಸ್ ಬಂತು ಗೈಸ್. ಕ್ರೇಜಿಯಾಗಿ ಬಂತು ಒಟ್ಟಿನಲ್ಲಿ. ಎಷ್ಟು ಗಾಳಿ ಅಂದ್ರೆ ಈ ಕಡೆಯಿಂದ ಫೋರ್ಸ್ ಎಷ್ಟು ಗಾಳಿ ಬೀಸ್ತೈತೆ ಅಂದ್ರೆ ಕ್ರೇಜಿ. ಸನ್ರೈಸ್ ಆಯ್ತು, ಅಲೆ ಸನ್ರೈಸ್ ಆಗ್ತೈತೆ. ಅಂಡ್ ವ್ಯೂ ನೋಡ್ಕೊಳ್ಳಿ ಇವಾಗ. ಪ್ರಭು ನೀವೇನಿಲ್ಲಿ? ಡ್ರೋನ್ ಭಯ ಪಡಿಸ್ಬಿಡ್ತಾರ. ಈ ಟೈಮು 1 hour ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಎಲ್ರಿಗೂ ಜ್ಯೂಸ್ ಕೊಡ್ತಿದ್ದಾರೆ ಗೈಸ್. ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದೀವಿ. ವಾಟ್ ಇಸ್ ದಿಸ್ ಬ್ರೋ? ಹಾಟ್ ಲೆಮನ್, ಹಾಟ್ ಲೈಮ್. ಓಕೆ, ಹಾಟ್ ಲೈಮ್ ಅಂತ. ಎಂತ ಒಳ್ಳೆ ಟೇಸ್ಟ್ ಗೊತ್ತಾ. ಅಂಡ್ ಪಕ್ಕ ಇವರು ಹೆಲ್ತಿ ಇರೋದನ್ನೇ ಮಾಡಿರೋದು, ಅದು ಗೊತ್ತಿರೋ. ಓಕೆ ಕ್ಯಾಮ್ರಾ. Okay, let him sit. It's okay. Okay. I'll say ha ha. Everyone say hee hee. Ha ha. Ha ha. Namo Parvati Pate. ಅಂತೂ ಇಂತೂ ನೋಡಾಯ್ತು. ಬೆಳಗ್ಗೆ ಬಂದು ಒಂಥರ ಫ್ರೆಶ್ ಮೈಂಡ್ ಆಯ್ತು. ಗೊತ್ತಿಲ್ಲ, ನಾನು ಪೂಮಾ ಸ್ಲಿಪ್ಪರ್ ಇಲ್ಲೇ ಇರುತ್ತೋ ಇಲ್ಲ ಯಾರು. ಒಂದು ಸ್ಲಿಪ್ಪರ್ ಇದೆ ಅಲ್ಲ, ಇನ್ನೊಂದು ಸ್ಲಿಪ್ಪರ್ ಎಲ್ಲ ಅಲ್ಲೈತೆ. ಒಳ್ಳೊಳ್ಳೆ ಫೋಟೋಸ್ ಬಂತು, ಒಳ್ಳೊಳ್ಳೆ ಏನು ರೀಲ್ಸ್ದು ಶಾರ್ಟ್ಸ್ ಬಂತು, ಜೊತೆಗೆ ಡ್ರೋನ್ ಶಾಟ್ ಬಂತು. ನನಗೆ ಇದ್ದೇ ನೋಡ್ತಿರೋದು ಆ ಮೋಡ ನೋಡಿ, ಮೋಡ ಮುಚ್ಕೊಂಡೈತೆ. ಅದಕ್ಕೆ ಮುಂಚೆ ಸಖತ್ ಖುಷಿ ಫೆಸ್ಟ್ ಅದು ಇದು ಅಂತಾನೆ ಇದೆ. ಇಲ್ಲಿ ಬಂದು ಲೈಕ್ ಸಪ್ರೇಟಾಗಿ ಬಂದು ಬುಕ್ ಮಾಡೋದಿದೆಯಲ್ಲ, ಅದೊಂಥರ ಚಂದ. ಏನ್ರಿ ಏನ್ರಿ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದು ನೋಡ್ತಾ ಇದ್ದೀರಾ? ನೇಚರ್ ಫೀಲ್ ಮಾಡ್ಬೇಕಂದ್ರೆ ಏನಕ್ಕೂ ಹೋಗ್ಬಿಡ್ಬೇಕು ಮೇಡಮ್. ನೋಡಿ ಮೇಡಮ್, ಇದನ್ನೆಲ್ಲ ನೋಡಕ್ ಬಂದಿದ್ವಿ ಮೇಡಮ್, ಇಲ್ಲಿಗೆ ಬಂದ್ವಿ ಮೇಡಮ್. ಆಯ್ತು ಮೇಡಮ್, ಇವಾಗ ವಾಪಸ್ ಹೋಯ್ತಾ ಇದೀವಿ ರೂಮಿಗೆ ಮೇಡಮ್. ದೇವಸ್ಥಾನ ಆಗಲ್ಲ. ಹೌದು ಮೇಡಮ್. ಸೊ ಇವಾಗ ಮೇಡಮ್ ಯಾಕಂದ್ರೆ ಗೈಸ್ ಚಿರು ಅವ್ರಿಗೆ ಟೀಚರ್ಗೆ ಹೇಳ್ತಿರೋದು. ಮೇಡಮ್ ಈಶಾ ಫೌಂಡೇಶನ್ಗೆ ಬಂದಿದ್ದೆ, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಸೊ ಇವಾಗ ನೆಕ್ಸ್ಟು 8 ಗಂಟೆಗೆ ಟಿಫನ್ ಇದೆ ಮೇಡಮ್. 8:15 ಟಿಫನ್ ತಿನ್ಕೊಂಡು ನೆಕ್ಸ್ಟ್ ಏನು ಪ್ಲಾನ್ ಗೊತ್ತಿಲ್ಲ ಮೇಡಮ್. ಸೊ ಇದು ನಡೀತಿರುತ್ತೆ. ನೀವು ವ್ಲಾಗು ಇಷ್ಟ ಆಗಿರೋ ನೋಡ್ತಾ ಇರಿ ಮೇಡಮ್. ಹಂಗೆ ನೀವು ನಿಮ್ಮ ಮೊಬೈಲ್ ಸಬ್ಸ್ಕ್ರೈಬ್ ಹೋಗ್ತೀರಿ ಮೇಡಮ್. ಅಮ್ಮ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ದೆ ನಾನು. ಆ ಕಡೆ ಒಂದು ಚಂದ್ರಕುಂಡ ಅಂತೇನೋ ಇದೆ, ಈ ಕಡೆ ಒಂದು ಹುಡುಗರಿಗೆ ಒಂದು ಹುಡುಗಿರಿಗೆ ಆ ಥರ ಯಾವುದೋ ಒಂದು ನದಿ ಇದೆ. Kanyakumari was a princess, was a Shiva devotee, and she called for marriage. That Shiva will come and marry me
If you don't come and marry me before the sunrise, I'll give up my life. ಇಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಎಲ್ಲರೂ ಫೋನ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಈ ಬ್ಯಾಗಲ್ಲಿ ಒಂದು 5 ಲಕ್ಷ 10 ಲಕ್ಷ ಬರುತ್ತೆ ಇವಾಗೆಲ್ಲ. ಗೈಸ್ ಇಷ್ಟೊತ್ತು ಮೊಬೈಲ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ವಿ. ಸೊ ಒಂದು ಎಷ್ಟು 1 ಅವರ್ ಏನೋ, ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ನಮ್ಮ ಕೈಲಿ ಇರಲಿಲ್ಲ ಮೊಬೈಲು. ಈಗ ಜಸ್ಟ್ ಬಂದ್ವಿ. ಅಲ್ಲಿ ಫಸ್ಟು ಸೂರ್ಯಕೊಂಡ ಇದೆ, ಅಲ್ಲಿ ಬರೀ ಹುಡುಗರು ಮಾತ್ರ ಹೋಗ್ಬೇಕು. ಈ ಕಡೆ ಚಂದ್ರಕೊಂಡ ಬರೀ ಲೇಡೀಸ್ ಮಾತ್ರ. ಸೊ ಅಲ್ಲಿ ಹೋಗ್ಬಿಟ್ಟು ಬರೀ ಪಚ್ಚೆಯಲ್ಲೇ ಇಟ್ಟು ಸ್ನಾನ ಮಾಡಿ, ಸ್ನಾನ ಅಲ್ಲ ಸಾರಿ 3 ಪ್ರದಕ್ಷಿಣೆ ಮಾಡ್ಕೊಂಡು ವಾಪಸ್ ಬಂದ್ವಿ. ಅದು ಮುಗಿಸ್ಕೊಂಡು ಲಿಂಗ ಭೈರವ ಹೋಗಿದ್ವಿ. ಲಿಂಗ ಭೈರವಗೆ ಅದನ್ನು ಮುಗಿಸ್ಕೊಂಡು ಧ್ಯಾನ ಲಿಂಗ ಹೋದ್ವಿ. ಇಲ್ಲಿ ಹೋಗ್ಬಿಟ್ಟು ಒಂದು 15 ನಿಮಿಷ ಮೆಡಿಟೇಷನ್ ಮಾಡಿದ್ವಿ. 15 ನಿಮಿಷ ಮೆಡಿಟೇಷನ್ ಮಾಡಿ ಈಗ ಜಸ್ಟ್ ಆಚೆ ಬಂದಿದ್ವಿ. ಮೈಂಡ್ ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್, ಫ್ರೆಶ್ ಮೈಂಡ್. ಈಗ ನಂಗೆ ಯಾಕೋ ಮೆಡಿಟೇಷನ್ ಮಾಡಿಲ್ಲ, ನಿದ್ದೆ ಮಾಡ್ತಿದ್ದ ಅನಿಸ್ತು. ಬಿಟ್ಬಿಟ್ಟ ಅಲ್ಲ ನೋಡಿ ಗೈಸ್. ಸ್ಕೂಲು ಗೈಸ್ ಬ್ರೇಕ್ಫಾಸ್ಟಿಗೆ ಬಂದು ಇವತ್ತು ಡಿಫ್ರೆಂಟ್ ಇರುತ್ತೆ ಬ್ರೇಕ್ಫಾಸ್ಟು. ಇಲ್ಲೇ ಇಟ್ಟಿದ್ದಾರೆ ನೋಡಿ, ಆಗಲೇ ಆ್ಯಪಲ್ ಎಲ್ಲ ಇಟ್ಟಿದ್ದಾರೆ. ಫುಲ್ ಹೆಲ್ತಿ ಫುಡ್ಡು ಗೈಸ್. ಇಲ್ಲಿ ಬಂದ್ರಂತೂ ಒಂಚೂರು ಸಣ್ಣ ಆಗ್ಬಿಟ್ಟು ಪ್ರಾಪರಾಗಿ ಎಷ್ಟೋ ವರ್ಷಗಳು ಬದುಕ್ಬೋದು ಬೇಕಾರೆ, ಅನ್ಹೆಲ್ತಿ ತಿನ್ನೋ ಬದಲು. ಇದೇ ನಮ್ಮ ಬ್ರೇಕ್ಫಾಸ್ಟ್ ಗೈಸ್. ಇದು ನಮ್ಮ ಬ್ರೇಕ್ಫಾಸ್ಟು. ಇಡ್ಲಿ, ವಡ, ಪೊಂಗಲ್ಲು, ಚಟ್ನಿ, ಸಾಂಬಾರು, ಪಾಯಸ, ಒಂದು ಆ್ಯಪಲ್. ಇದೊಂಥರ ಪಾಯಸ, ನೆನ್ನೆ ಕೊಟ್ಟಿರೋದು ಒಂಥರ ಪಾಯಸ. ಚೆನ್ನಾಗೈತೆ ಒಟ್ಟಿನಲ್ಲಿ. ಇಂಥ ಒಳ್ಳೆ ವ್ಯೂ ಅಲ್ಲಿ ಒಳ್ಳೆ ಊಟ ಮಾಡ್ತಾ ಜಸ್ಟ್ ರಿಲ್ಯಾಕ್ಸಿಂಗ್, ಎಂಜಾಯಿಂಗ್ ಅಷ್ಟೇ. ನೋಡಿ ಗೈಸ್, ಮೋಸ್ಟ್ಲಿ ಗಿಡಗಳನ್ನೆಲ್ಲ ನೀಟಾಗಿ ಎತ್ಕೊಂಡು ಹೋಗ್ಬಿಟ್ಟಿಲ್ಲೋ ಆಗ್ತಿರ್ಬೇಕು, ಉಳ್ತಾ ಇರಬೇಕು. ಮತ್ತೆ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದೊಂಥರ ಈಗ ನಾವು ಎಲ್ಲರೂ ಟ್ರಿಪ್ ಪ್ಯಾಕೇಜ್ಗೆ ಹೋದಾಗ ಕೂತ್ಕೊಳ್ಳೋ ರೆಸ್ಟ್ ಮಾಡೋದು ಹೋಗೋದು, ರೆಸ್ಟ್ ಮಾಡೋದು ಹೋಗೋದು, ಹಾಗೆ ಇವಾಗ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಗೈಸ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಬನ್ನಿ. ಏನಂದರೆ, ಸೊ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಕಲ್ತಿರೋರ್ಗೂ ಕಲಿದಲೇ ಇರೋರ್ಗೂ ಡಿಫ್ರೆನ್ಸ್ ಏನಂತ ತೋರಿಸ್ತೀನಿ. ಆ ಪಿಕ್ಕು ಬಂದಿರೋದು ಈ ಥರ, ಓಕೆನಾ, ಈ ಥರ. ಇನ್ನೊಬ್ರು ಪ್ರೊಫೆಷ್ನಲ್ ಫೋಟೋಗ್ರಾಫರು ಅಂದ್ರೆ ಚಿರು ಅಂತವ್ರು ಎದಾರು ಹೇಳ್ತಾರೆ ಅಂದರೆ ಈ ಥರ. ನಗದ್ ನೋಡಲ್ಲ ನನ್ನ ಮಗನೇ, ಮಾಡ್ಬಿಟ್ಟಿಲ್ಲ ನೋಡಿ ಗೈಸ್. ಎಂತ ನೋಡಿ, ಫೋಟೋ ಚೆನ್ನಾಗೈತೆ, ಆದರೆ ಯಾವ ಥರ ಹಿಡಿಬೇಕು ಅಂತ ಗೊತ್ತಿಲ್ಲ ನನಗೆ ಗೈಸ್. ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂದರೆ, ಇಲ್ಲಿ ಕಾವೇರಿ ಕಾಲಿಂಗ್ ಸೆಷನ್ ಅಂತ ಏನೋ ಮಾಡ್ತಾರೆ. ಏನಂದರೆ ಕಾವೇರಿ ನೀರು ಇನ್ನೂ ಜಾಸ್ತಿ ಆಗಬೇಕು ಅನ್ನೋಕ್ಕೋಸ್ಕರ ಸದ್ಗುರು ಅವರು ಗಿಡನ ನೆಟ್ಟೋದಕ್ಕೆ ಇಲ್ಲಿ ಎಲ್ಲ ಗಿಡ ನೆಟ್ಟಿರ್ತಾರಂತೆ. ಸೊ ಅದರಿಂದ ಕಾವೇರಿ ನೀರು ಜಾಸ್ತಿ ಆಗುತ್ತೆ, ಈ ಕಡೆ ಬರೋದು, ಅದರಿಂದ ಕಾವೇರಿ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಗಿಡ ನೆಟ್ಟೋದು ಕಂಪ್ಲೀಟ್ಲಿ ಗಿಡ ನೆಟ್ಟಿರ್ತಾರೆ. ಸೊ ಬನ್ನಿ ಎಲ್ಲರೂ ನಮ್ಮ ಜೊತೆಗೆ ಏನು ಎಲ್ಲ ಕ್ರಿಯೇಟರ್ಸು ಹೋಗ್ತಿದ್ದಾರೆ. ನಮ್ಮ ಜೊತೆಗೆ ಇನ್ನೂ ಒಂದು 6-7 ಜನ ಕನ್ನಡ ಕ್ರಿಯೇಟರ್ಸ್ ಇದ್ದಾರೆ. ಅವರು ಒಂದು 3 ಜನ ಗೊತ್ತು ನನಗೆ ಅಷ್ಟೇ. ಈ ಥರ ಗಿಡಗಳನ್ನ ನೆಟ್ಟದು. It has become right now, and a lot of you came to me and said the food tastes better here, and it is more juicier and tastier. Why is it? It's all because it's coming from a healthier soil. ಇವಾಗ ಇಲ್ಲಿರೋ ಈ ಥರ ಪ್ಲಾಂಟ್ಸ್ಗಳನ್ನೆಲ್ಲ ಹಾಕಬೇಕು. ಎಲ್ಲಿಗೆ? ಅಂಡರ್ ದಿ ಅರ್ತ್. ಗೈಸ್ ಇವಾಗ ಒಂದು ಆಕ್ಟಿವಿಟೀಸ್ ಮಾಡಿಸ್ತಾರಂತೆ. ಅದ್ರ ಜೊತೆಗೆ ಅಲ್ಲಿ ಒಂದಿಷ್ಟು ಪ್ಲ್ಯಾಂಟ್ಸ್ನ ನೆಡಬೇಕು. ಅಲ್ಲೊಂದಿಷ್ಟು ಪ್ಲ್ಯಾಂಟ್ಸ್ ಎಲ್ಲರೂ ದುಡಿಬೇಕಿತ್ತು ಮಗನೇ, ಹಾಕ್ಕೊಡ್ತಿದ್ದೆ ನಿಮಗೆ ನೋಡಿ. ಓ ಮೈ ಗಾಡ್, ಎಂತದು? ಓ ಈರುಳ್ಳಿಗೆ ಹಾಕ್ಬೇಕಾ? ಓ ಇಲ್ಲಿರೋ ಮಣ್ಣ ಇದ್ರೊಳಗೆ ಹಾಕೋದು ಗೈಸ್. ಅಲ್ಲಿ ಡೆಮೋ, ಇಲ್ಲಿ ರಿಯಲ್. So once it's full, then you tap it 3 to 4 times. You don't push it with your hand.
You may believe many fancy things about yourself, but that's not the reality. Somehow, this fundamental thing that we are just a small outcrop of the soil on which you're sitting right now. Before it becomes a fruit and vegetable and come in front of our plates. So every time you eat food or you see a farmer or even just a tree. Okay, so leg is like 1, 2, 3. Yes. Clap, clap. 1, 2, 1, 2, 3. Clap, clap. Roll down and roll up. ಗೈಸ್ ಇವಾಗ ಒಂದು ಬ್ಯೂಟಿಫುಲ್ ಡ್ಯಾನ್ಸ್. ಬ್ರೋ ಸ್ಟೆಪ್ ಬರುತ್ತಾ? ಸ್ಟೆಪ್ ಚಲನ ಅಲ್ಲ ನಡಿಯ. Save soil! Let's make it happen! ಹೆಂಗಿತ್ತು ತಮ್ಮ ಡ್ಯಾನ್ಸು? ಹೆಂಗೆ ನಿನ್ನ ಕರ್ಕೊಂಬೋಣ ಅನ್ಕೊಂಡಿದ್ದೆ ಅಣ್ಣ, ಲಬ್ಬ ಲಬ್ಬ ಅಂತ ಭಯ ಪಡ್ಕೊಂಡ್ಬಿಡ್ತು. ನಮ್ಮೇಲೆ ನಂಗೆ ಡ್ಯಾನ್ಸ್ ಬರಲ್ಲ ಅಂದ್ಬಿಟ್ಟು ಆಡ್ಸದ ಇನ್ನೊಂದ್ಸಲಿ ಬೇಕಾದ್ರೆ ಎಲ್ರು ಗುಡ್ಡಾಡ್ಸ. ಡ್ಯಾನ್ಸ್ ಐತೆಲ್ಲ. ಇವಾಗ ಅಲ್ಲಿ ಕಾಲಭೈರವ ಟೆಂಪಲ್ ಇದೆ ಅಂತೆ, ಅಲ್ಲಿ ಹೋಗ್ತಾ ಇದೀನಿ ಇವಾಗ. ಚೆನ್ನಾಗಿತ್ತಪ್ಪ. ಬಂದೋ ಇನ್ನೊಂದು ಜಾಗಕ್ಕೆ, ಅಲ್ಲಿಂದ ಇಲ್ಲಿಗೆ, ಆ ಜಾಗದಿಂದ ಈ ಜಾಗಕ್ಕೆ ಹಬ್ಬ ಹೋಗ್ತಾನೆ ಇದೀವಿ ಗೈಸ್. ಒಟ್ಟಿನಲ್ಲಿ ಇನ್ನೊಂದು ಅಂತಂದ್ರೆ ಇವಾಗ ಗಾಳಿ ಬರ್ತೈತೆ, ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ. ಅದಕ್ಕೆ ಹೇಳೋದು, ಗಿಡ ಮರ ಇದ್ರೆ ಈ ಥರ ಒಳ್ಳೆ ಗಾಳಿ ಬರೋದು. ಇನ್ನೊಂದು ಮೇನ್ ಥಿಂಗ್ ಏನು ಹೇಳೋದು ಅಂದರೆ, ಕಾವೇರಿ ನೀರು ಜಾಸ್ತಿ ಆಗಬೇಕಂದ್ರೆ 2.3 ಬಿಲಿಯನ್ ಅಂದರೆ ಟ್ರೀಸ್ನ 3 ಬಿಲಿಯನ್ ಏನು ಗಿಡನ ನೆಡಬೇಕಂತೆ. ಆವಾಗ ಕಾವೇರಿ ನೀರು ಜಾಸ್ತಿ ಆಗೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈಗ ಹತ್ತತ್ರ ಅವರು ಸುಮಾರು ಎಷ್ಟೋ ಮಿಲಿಯನ್ನು 1 ಮಿಲಿಯನ್ ಮೇಲೆ 2 ಮಿಲಿಯನ್ ಮೇಲೆ ಸಮಥಿಂಗ್ ಏನೋ ಕಟ್ಟಿರಬೇಕು. ಇದೆ ಮೋಸ್ಟ್ಲಿ ಇದೆ ಕಾಲಭೈರವ ಟೆಂಪಲ್. ಬನ್ನಿ ಹೋಗೋಣ ಒಳಗೆ. ಗೈಸ್ ಅಲ್ಲಿ ನೋಡಿ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸಕ್ಕದಾಗಿದೆ ದೇವರು ಅಂತೆ, ತುಂಬ ಪವರ್ಫುಲ್ ಗಾಡ್ ಅಂತೆ. ಇದು ತುಂಬ ಪವರ್ಫುಲ್ ಗಾಡ್ ಅಂತೆ. ಚಿರು ಸ್ಪೆಷಲ್ ಪರ್ಸನ್ ಹೇಳಿದ್ರು, ಇದು ತುಂಬಾ ಪವರ್ಫುಲ್ ಗಾಡು, ಬೇಡ್ಕೋಬ ಚೆನ್ನಾಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಣ್ಣ ಬಂದಿರೋದು. ಎಲ್ಲಾರು ಹೇಳ್ತಾ ಇದ್ರ ಚಿರು ಈಸ್ ಇನ್ ರಿಲೇಶನ್ಶಿಪ್. ಕಟ್ ಮಾಡಿ ಇಲ್ಲ ಬ್ರೋ ನಾನು ಹೇಳೋವರೆಗೂ ಬಿಡಬೇಡಿ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಗೈಸ್ ನನ್ನ ಐಫೋನ್ 11 ಒಂಚೂರು ಡ್ಯಾಮೇಜ್ ಆಗ್ಬಿಡ್ತು ನೋಡಿ. ಜಾರ್ಬಿಟ್ಟು ತುಬುಕ್ ಅಂತ ಬಿದ್ದುಬಿಟ್ಟೆ, ತಳಬಿಟ್ಟು ಅಣ್ಣ ನೋಡಿ. ಎಡ್ಜಲ್ಲಿ ಇದು ಬಟ್ ಟೆಂಪರ್ಲೆಸ್ ಮಾತ್ರ ಹೋಗಿರೋದು, ಡಿಸ್ಪ್ಲೇನೂ ಹೋಗಿಲ್ಲ. ಗೈಸ್ ಕೈಗೆ ಒಂದು ಬ್ಲ್ಯಾಕ್ ಇದಿದೆ, ಜೊತೆಗೆ ಇಲ್ಲಿ ಏನೋ ಹಾಕಿದ್ದಾರೆ. ಇದರ ಅರ್ಥ ಏನಂದ್ರೆ, ಇದನ್ನ ಈ ರೈಟ್ ಸೈಡಲ್ಲಿ ಈ ಥರ ಹಾಕೋಬೇಕಂತೆ ಹುಡುಗರು, ಲೆಫ್ಟ್ ಸೈಡು ಇದೇ ಥರ ಲೆಫ್ಟ್ ಸೈಡ್ ಹಾಕೋಬೇಕು, ಅದು ಹುಡುಗಿರು ಮಾತ್ರ. ಇದು ಹುಡುಗರು ಈ ಥರ ಹಾಕೊಳ್ಳೋದು. ಇದು ಹಾಕೊಂಡಾದ್ಮೇಲೆ ಒಂದು ರೌಂಡ್ ಪ್ರದರ್ಶನ ಹಾಕ್ಬಿಟ್ಟು ಏನೇನಿದು ಸ್ಟ್ರೆಸ್ಸು, ಆ್ಯಂಗರು ಏನೇನಿದೆಯೋ ಅದನ್ನೆಲ್ಲ ಇಲ್ಲಿಂದ ರಿಲೀಸ್ ಆಗಿ ಇಲ್ಲಿಗೆ ಬರ್ತೈತೆ ಅಂತ ಅಂದ್ಕೊಂಡು, ಅಲ್ಲಿ ಒಳಗಡೆ ಒಂದು ಫೈರ್ ಇದೆ ಅಂತ ಫೈರ್ಗೆ ಹಾಕಬೇಕು. ಫೈರ್ ಹಾಕಿದ್ರೆ ಸೊ ದಟ್ ನಮ್ಮಲ್ಲಿ ಸ್ಟ್ರೆಸ್, ಆ್ಯಂಗರು, ಟೆನ್ಷನ್ನು ಏನೇನಿದೆಯೋ ಎಲ್ಲನೂ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಇದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಅದೇ ಫುಲ್ಲು ಗಟ್ಟಿ ಹಿಡ್ಕೋಬೇಕು. ನಮ್ಮ ಸ್ಟ್ರೆಸ್, ಆ್ಯಂಗರ್ನೆಲ್ಲ ತೆಗೆದು ಹಂಗೆ ಇಲ್ಲಿ ಇಲ್ಲಿಗೆ ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಡೋದು ಅಷ್ಟೇ. ಡನ್ ಗೈಸ್, ನೋಡಾಯಿತು, ಹಾಕಿ ಕೂಡ ಆಯಿತು. ಫೈನಲಿ ಕಾಲಭೈರವ ಟೆಂಪಲ್ನ ನೋಡಾಯಿತು. ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ಬೇಕು ನಾವು, ಒಳ್ಳೆ ಊಟ. ಆ್ಯಂಡ್ ಈಗ ಊಟ ಹೆಂಗೆ ಕೊಡ್ತಿದ್ದಾರೆ ಅಂದರೆ, ಆಶ್ರಮದವರಿಗೆ ಯಾವ ಥರ ಊಟ ಕೊಡ್ತಾರೆ ಅದನ್ನು ನಮಗೂ ಕೊಡ್ತಾರಂತೆ. ಅಂದರೆ ಹೆಂಗಿರುತ್ತೆ, ಯಾವ ಥರ ಮಾಡ್ತಾರೆ, ಅವರೆಲ್ಲ ಮಾಡೋದು ಎಲೆ ಊಟದಲ್ಲ ಅಂತ. ಸೊ ಅದೇ ಅಂತ ಹೇಳಿದ್ದಾರೆ. ನೀವು ಹೋಗುವ. ಡಿಪ್ರೆಷನ್ ಹೋಗ್ಬಿಟ್ಟು ಅದು 1 ಅವರ್ ಆಯ್ತು ಅಂತ ಅವ್ರ ಜೊತೆ ಚಾಟ್ ಮಾಡಿ. ಅಲ್ಲೆಲ್ಲರೂ ಚಪ್ಪಲ್ ಬಿಡ್ತಿದ್ದಾರೆ.
ಇಲ್ಲಿ ಊಟ ಮಾಡಬೇಕು ಅಂದರೆ ಚಪ್ಪಲ್ ಬಿಟ್ಟು ಊಟ ಮಾಡ್ಬೇಕು ನಾವು. ಆ್ಯಂಡ್ ಇರಿ ಹಾಲ್ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಅಂತ. ಗೈಸ್ ಇಲ್ಲಿ ನೋಡಿ, ಇದೇ ಒಂದು ಜಾಗದಲ್ಲಿ ಪ್ರತಿಯೊಬ್ಬರು ಆಶ್ರಮದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಎಲ್ಲರೂ ಇಲ್ಲೇ ಊಟ ಮಾಡೋದು. ಆ್ಯಂಡ್ ನಮಗೆ ಅಂತಲೇ ಇದು ಕಂಪ್ಲೀಟ್ ಕ್ರಿಯೇಟರ್ಸ್ಗೆ ಅಂತಲೇ ಇಟ್ಟಿರೋದು. ಅಲ್ಲಿ ಕೂತ್ಕೊಂಡು ಎಲೆ ಊಟದಲ್ಲಿ ನಾವು ಮಾಡೋದು. ನಮಸ್ಕಾರಂ, ಲೋಟನೂ ಇಟ್ಟಿದ್ದಾರೆ. ಎಲ್ಲ ಕಂಪ್ಲೀಟು, ಯಾರಿಗೂ ಒಂಚೂರು ತೊಂದರೆ ಆಗಬಾರ್ದು ಅನ್ನೋ ಥರ ಇಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಒಂದು ವಿಚಾರ ನಾನು ಹೇಳಬೇಕು, ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಅದು ನಮ್ಮ ಕನ್ನಡ ಬಗ್ಗೆ, ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಹೇಳ್ಬೇಕು. ಪ್ರೇಯರ್ ಆದಮೇಲೆ ಊಟ, ಬಟ್ ಅದಕ್ಕೂ ಮುಂಚೆನೇ ತಿಂದ್ಬಿಟ್ಟೆ ಗೈಸ್. ಗೊತ್ತಿರಲಿಲ್ಲ ನನಗೆ, ತಿಂದ್ಬಿಟ್ಟೆ ನಾನು. ಆಮೇಲೆ ಗೊತ್ತಾಯ್ತು ನನಗೆ. ಇದು ನಮ್ಮ ಲಂಚು. ಇದೇ ಲಂಚ್ನ ಪ್ರತಿದಿನ ಆಶ್ರಮದಲ್ಲಿರೋ ಎಲ್ಲರೂ ಕೂಡ ತಿಂತಾರೆ ಗೈಸ್. ಇದೆ ನೋಡ್ಕೊಳತ್ತಮ್ಮ. ನಮ್ಮ ಚಿರುನ ಇದಕ್ಕೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಇದೆ. ಹ್ಞೂ ಅಂದರೆ ಅವ್ರ ಅಕ್ಕ ಸೇರಿಸೋದೆ. ಗೈಸ್ ಮನೇಲಿ ರೂಮ್ ಹತ್ರಕ್ಕೆ ಬಂದ್ವಿ. ಅಲ್ಲಿ ಊಟ ಮಾಡ್ತಿರೋ ಟೈಮಲ್ಲಿ ನಾವು ಮನೇಲಿ ಹೆಂಗೆ ಊಟ ಮಾಡ್ತಿರೋ ಟೈಮಲ್ಲಿ ನೀರು ಕುಡಿದು ಊಟ ಮಾಡಿ ಮತ್ತೆ ನೀರು ಕುಡಿದು ಹಂಗೆ ಅಭ್ಯಾಸ ಇರೋದು. ಅಲ್ಲಿ ಹೆಂಗಂದರೆ ನೀರಿಲ್ಲ, ಕಂಪ್ಲೀಟಾಗಿ ನೀರಿಲ್ಲ. ತಿಂದು ಮುಗಿಸಿ ಆ ಕಡೆಗೆ ಹೋಗ್ಬಿಟ್ಟು ನೀರು ಕುಡಿಬೇಕು. ನಾನು ಬೇರೆ ತಿಂದ್ಬಿಟ್ನಾ ನೀರು ಬೇಕು ಅಂತ ಹೇಳ್ಬಿಟ್ಟೆ. ಅಲ್ಲಿ ನೋಡಿದ್ರೆ ನೀರು ಬೇಕು ಅಂದರೆ ಅವ್ರು ಅಲ್ಲೆಲ್ಲೋ ಹೋಗಿ ತೊಗೊಬಂದರು. ನಾನು ಸದ್ಯಕ್ಕೆ ನಮ್ಮ ಆಪೋಸಿಟ್ ಒಬ್ಬರು ತೆಲುಗು ಕ್ರಿಯೇಟರ್ ಒಬ್ಬರು ಹುಡುಗಿದ್ರು, ಅವ್ರ ಹತ್ರ ವಾಟರ್ ಇಸ್ಕೊಂಡು ಕುಡ್ದಿದ್ದು. ತುಂಬ ಇದೆ ಫಾಲೋ ಮಾಡೋದು. ಮೋಸ್ಟ್ಲಿ ಇದು ಪಕ್ಕ ಚಿರು ಏನಾದರೂ ಇಲ್ಲಿಗೆ ಬಂದರೆ ತುಂಬ ವಿಷಯಗಳನ್ನ ಚೆನ್ನಾಗಿ ಕಲಿತಾರೆ. ಈ ಥರ ಹುಡುಗಿರ್ನೆಲ್ಲ ಚಾಟ್ ಮಾಡೋದು ಇದೆಲ್ಲ ತಪ್ಪು ಅನ್ಸುತ್ತೆ ಗೈಸ್ ನನ್ನ ಪ್ರಕಾರ. ಗೈಸ್ ಏನ್ ಅನ್ಕೊಂಡಿದ್ದೇನಂದ್ರೆ ಚಿರುನ ಈಶಾ ಫೌಂಡೇಶನ್ಗೆ ಒಂದಿಷ್ಟು ತಿಂಗಳು ಕಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಏನಂತೀರಾ? ನೀವೆಲ್ರೂ ಹೂ ಅಂದ್ರೆ ಕಳಿಸ್ತೀನಿ, ಹಿಂಗೆ ಕಳಿಸ್ತೀನಿ. ಅಂದ್ರೆ ನೀವೆಲ್ರೂ ಹೂ ಅಂದ್ರೆ ಕಳಿಸ್ಬಿಡ್ತೀನಿ, ಬ್ಲಾಗಲ್ಲಿ ಇರಲ್ಲ.